ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ಇದು ಬರೀ ಬೆಳವಣಿಗೆ ಅಲ್ಲ, ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಡೀತಲ್ಲ, ಅದೊಂದು ಬೈ ಎಲೆಕ್ಷನ್ ಇದೀಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗೆ ಕಾರಣ ಆಗ್ತಾ ಇದೆ. ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಸಾಲು ಸಾಲು ತಲೆದಂಡ ಆಗ್ತಾ ಇದೆ. ಆದ್ರೆ ಸಿಎಂಗೆ ಅವರನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಅಸಹಾಯಕರಾಗಿ ಅದನ್ನ ನಿಂತು ನೋಡುವಂತ ಪರಿಸ್ಥಿತಿ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿ ಬಿಟ್ಟಿದೆ. ಮತ್ತೊಂದು, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಒಂದಷ್ಟು ಡೆವಲಪ್ಮೆಂಟ್. ಇಲ್ಲಿವರೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಸ್ಲಿಂ ಸಮುದಾಯ ಅಂದಾಗ ಅದು ಕಾಂಗ್ರೆಸ್ ಜೊತೆಗೆ ನಿಲ್ಲುತ್ತೆ ಎನ್ನುವಂತ ಮಾತಿತ್ತಲ್ಲ. ಆದ್ರೆ ಇದೀಗ ಯಾವ ರೀತಿಯಾದಂತಹ ಚರ್ಚೆ ಶುರುವಾಗಿದೆ ಅಂದ್ರೆ, ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಬಳಸಿಕೊಳ್ಳುತ್ತೆ, ಆದ್ರೆ ಅವರಿಗೆ ಅಧಿಕಾರವನ್ನ ಕೊಡೋದಿಲ್ಲ ಎನ್ನುವಂತ ಒಂದು ಚರ್ಚೆ ಶುರುವಾಗಿ ಹೋಗ್ಬಿಟ್ಟಿದೆ. ಮತ್ತೊಂದು, ಜಮೀರ್ ಅಹಮದ್ರಿಗೆ ಸಂಬಂಧಪಟ್ಟಂತ ಚರ್ಚೆ. ಜಮೀರ್ ಅಹಮದ್ರಿಂದ ರಾಜೀನಾಮೆ ಪಡಿಬಹುದು, ಅವರ ತಲೆದಂಡ ಆಗಬಹುದು, ಇಂತಹ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಮೀರ್ ಅಹಮದ್ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕ. ಮತ್ತೊಂದು, ಮುಸ್ಲಿಂ ನಾಯಕತ್ವಕ್ಕಾಗಿ ಇದೀಗ ಕಾಂಗ್ರೆಸ್ನ ಒಳಗಡೆಯೇ ದೊಡ್ಡ ಮಟ್ಟಿಗಿನ ಒಂದು ಪೈಪೋಟಿ ಶುರುವಾಗಿದೆ. ಅದು ಕೂಡ ಒಂದಷ್ಟು ಬದಲಾವಣೆಗೆ ಕಾರಣ ಆಗ್ತಿದೆ. ಏನೇನು ಅಂತ ಓವರಾಲ್ ಆಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಚುನಾವಣೆ ಆಗುವ ಸಂದರ್ಭದಲ್ಲಿ ಏನೇನು ಚರ್ಚೆ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಒಂದು ಕಡೆಯಿಂದ ಮುಸ್ಲಿಂ ಸಮುದಾಯಕ್ಕೋಸ್ಕರ ಟಿಕೆಟ್ಗೆ ಪಟ್ಟು ಹಿಡಿದು ಕೊಡಲಾಗಿತ್ತು. ಆದರೆ ಮತ್ತೊಂದು ಕಡೆಯಿಂದ ಸಮರ್ಥ ಶಾಮ್ನವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಯಿತು. ಅಂತೂ ಇಂತೂ ಬಹಳ ಚರ್ಚೆ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತು. ಚುನಾವಣೆ ಏನೋ ಮುಕ್ತಾಯ ಆಯಿತು. ಚುನಾವಣೆ ಮುಕ್ತಾಯ ಆದ ಬಳಿಕ ಇಬ್ಬರು ಕಾಂಗ್ರೆಸ್ನ ಪ್ರಮುಖ ನಾಯಕರು, ಮುಸ್ಲಿಂ ಸಮುದಾಯಕ ನಾಯಕರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಒಂದು ರಿಜ್ವಾನ್ ಅರ್ಷದ್ MLA, ಮತ್ತೊಂದು ಸಲೀಂ ಅಹಮದ್. ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಚುನಾವಣಾ ಫಲಿತಾಂಶ ಬರೋಕ್ಕೂ ಮುನ್ನವೇ ಒಂದು ರೀತಿಯಲ್ಲಿ ಸೋಲನ್ನ ಒಪ್ಪಿಕೊಂಡ ರೀತಿಯಲ್ಲಿ ಅವರು ಮಾತಾಡ್ತಾ ಹೋಗ್ತಾರೆ. ಅವರು ಹೇಳ್ತಾ ಹೋಗ್ತಾರೆ, ಈ ಬಾರಿ ಚುನಾವಣೆಯಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ, ಅದಕ್ಕೆ ಪ್ರಮುಖವಾದಂತಹ ಕಾರಣ 3 ಅಂತ ಅವರು ಹೇಳ್ತಾರೆ. ಒಂದು, KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಜಬ್ಬಾರ್, ಮತ್ತೊಂದು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ನಜೀರ್ ಅಹಮದ್, ಮತ್ತೊಂದು ಸಚಿವರಾಗಿರುವಂತಹ ಜಮೀರ್ ಅಹಮದ್. ಸಚಿವರ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಅವರಿಬ್ರು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದು, ಮುಸ್ಲಿಂ ಸಮುದಾಯದ ಚಾಂಪಿಯನ್ ಅಂತ ಒಬ್ರು ತಮ್ಮನ್ನ ತಾವು ಕರೆದುಕೊಳ್ತಾರೆ, ಮುಸ್ಲಿಂ ಸಮುದಾಯದ ನಾಯಕ ಅಂತೇಳಿ ತಮ್ಮನ್ನ ತಾವು ಒಬ್ರು ಬಿಂಬಿಸಿಕೊಳ್ತಾರೆ. ನಾವೆಲ್ಲರೂ ಕೂಡ ಬಿಜೆಪಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ, ಆದ್ರೆ ಅವರು ಪಕ್ಷದ ಒಳಗಡೆ ಇದ್ದುಕೊಂಡು ಡಬಲ್ ಗೇಮ್ ಆಡಿಬಿಟ್ರು ಎನ್ನುವ ರೀತಿಯಲ್ಲಿ ಅವರೊಂದಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಅವರ ಮಾತಿನ ದಿಷ್ಟು ಹೇಗಿತ್ತು ಅಂದ್ರೆ, ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಚುನಾವಣೆಯಲ್ಲಿ ಡಬಲ್ ಗೇಮ್ ಆಡಿದಂತ ಕಾರಣಕ್ಕಾಗಿ ಇದೀಗ ನಾವು ಸೋಲುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಫಲಿತಾಂಶಕ್ಕೂ ಮುನ್ನವೇ ಸೋಲುವ ರೀತಿಯಲ್ಲಿ ಮಾತನಾಡಿ ಬಿಟ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ಗೂ ಕೂಡ ಒಂದು ವರದಿಯನ್ನ ಕೊಡಲಾಗಿತ್ತು. ಆ ವರದಿಯ ಬೆನ್ನಲ್ಲೇ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಯಿತು. ಒಂದಷ್ಟು ಮಂದಿಯ ತಲೆದಂಡ. ಮೊದಲು ಆಗಿದ್ದು ಯಾರ್ದು ಅಂದ್ರೆ, KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹಾಗೆ MLC ಆಗಿದ್ದಂತ ಅಬ್ದುಲ್ ಜಬ್ಬಾರ್ ಅವರಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಯಿತು. ಆ ಪ್ರಕಾರವಾಗಿ KPCC ಅಲ್ಪಸಂಖ್ಯಾತ ಘಟಕದ ಸ್ಥಾನಕ್ಕೆ ಇದೀಗ, ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಮೇಲೆ ಇದ್ದಂತ ಆರೋಪ ಏನು? ಅವರು ಮೊದಲಿಗೆ ಟಿಕೆಟ್ ಅನ್ನ ಕೇಳಿದ್ರು, ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಆ ಕಾರಣಕ್ಕಾಗಿ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇ ಇಲ್ಲ, ಪ್ರಚಾರದಲ್ಲಿ ಭಾಗಿಯಾಗಲೇ ಇಲ್ಲ. ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಎನ್ನುವಂತ ಆರೋಪ. ಸ್ವತಃ ಸಚಿವ SS ಮಲ್ಲಿಕಾರ್ಜುನ್ ಕೂಡ ಅವರ ಮೇಲೆ ಒಂದಷ್ಟು ಗಂಭೀರವಾದಂತ ಆರೋಪವನ್ನು ಮಾಡಿದ್ರು. ಅಲ್ಲಿಗೆ ಮೊದಲ ತಲೆದಂಡ ಆಗಿತ್ತಾ? ಇದೀಗ ಇವತ್ತು ಎರಡನೇ ತಲೆದಂಡ ಆಗಿದೆ. ಅದು ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂತ ನಜೀರ್ ಅಹಮದ್. ಇವ್ರು ಯಾರು ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ನಾಯಕ. ಒಂದಷ್ಟು ಕಡೆಗಳಲ್ಲಿ ಸಿಎಂ ಪರವಾಗಿ ಇವರೇ ಓಡಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಸಿಎಂಗೆ ಆಪ್ತರಾಗಿದ್ದಂತ ನಜೀರ್ ಅಹಮದ್. ಇವ್ರ ಮೇಲೆ ಇದ್ದಂತ ಆರೋಪ ಏನು ಅಂದ್ರೆ, ಇವರು ಕೂಡ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೇಳಿದ್ರು. ಅದಾದ ಬಳಿಕ ಸಮರ್ಥ ಶಾಮ್ನವರಿಗೆ ಟಿಕೆಟ್ ಅನೌನ್ಸ್ ಆದರೂ ಕೂಡ, ಅಂದ್ರೆ ಪಕ್ಷದ ಕಡೆಯಿಂದ ಅಧಿಕೃತ ಅಭ್ಯರ್ಥಿ ಘೋಷಣೆ ಆದರೂ ಕೂಡ ಮತ್ತೆ ತಮ್ಮ ಪಟ್ಟನ್ನ ಸಡಿಲಿಸಲಿಲ್ಲ, ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ ಎನ್ನುವಂತ ಆರೋಪ. ಆದ್ರೆ ಇವತ್ತು ನಜೀರ್ ಅಹಮದ್ರನ್ನ ಜಮೀರ್ ಅಹಮದ್ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಇಲ್ಲ ಅಲ್ಲ, ಅವ್ರಿಗೆ ಬಾಗಲಕೋಟೆಯಲ್ಲಿ ಇರೋದಕ್ಕೆ ಹೇಳಲಾಗಿತ್ತು, ಸಿಎಂ ಕೂಡ ಬಾಗಲಕೋಟೆಯಲ್ಲಿ ಇರಿ ಅಂತ ಹೇಳಿದ್ರು. ಆದ್ರೆ ಇಂಥ ಬೆಳವಣಿಗೆ ಆಗಿದೆ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಇದೀಗ ನಜೀರ್ ಅಹಮದ್ರಿಗೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡಲಾಗಿತ್ತು. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಅವರನ್ನ ಅವರ ಸ್ಥಾನದಿಂದ ಬಿಡುಗಡೆಗೊಳಿಸಲಾಗಿದೆ. ಈಗ ಒಬ್ರು ಬಾಕಿ ಉಳಿದಿದ್ದಾರೆ. ಅವ್ರು ಯಾರು ಅಂದ್ರೆ ಜಮೀರ್ ಅಹಮದ್. ಜಮೀರ್ ಅಹಮದ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನು? ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಮೀರ್ ಅಹಮದ್ ಮುಸ್ಲಿಂ ಸಮುದಾಯಕ್ಕೋಸ್ಕರ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು.
ಅವ್ರು ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯದವರು ಜಾಸ್ತಿ ಇದ್ದಾರೆ. ಇಲ್ಲಿವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಅವರು ಬೆಂಬಲಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟು ಸಮರ್ಥ ಶಾಮನೂರ್ ಗೆದ್ರು ಅಂತಾದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ, ಇನ್ನೊಂದಷ್ಟು ಅವಧಿಗಳ ಕಾಲ ಅವರೇ ಮುಂದುವರಿತಾರೆ. ಯಾರು ಕೂಡ ಮುಸ್ಲಿಂ ಸಮುದಾಯದಿಂದ ಶಾಸಕರಾಗೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಬರೀ ಪಟ್ಟು ಹಿಡಿದಿದ್ದು ಮಾತ್ರ ಅಲ್ಲ, ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಎನ್ನುವ ರೀತಿಯಲ್ಲಿ ಮಾತನ್ನು ಕೂಡ ಆಡಿದ್ರು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಮೀರ್ ಅಹಮದ್ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಲೇ ಇಲ್ಲ. ಅವ್ರು ಆಲ್ಮೋಸ್ಟ್ ಕೇರಳದಲ್ಲೇ ಇದ್ರು. ಇನ್ನೇನು ಚುನಾವಣಾ ಪ್ರಚಾರ ಮುಕ್ತಾಯ ಆಗುತ್ತೆ ಎನ್ನುವ ಹಂತದಲ್ಲಿ ಎಂಟ್ರಿ ಕೊಟ್ಟರು. ಒಂದು ದಿನ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅದಾದ ಬಳಿಕ ಅವರು ಸೈಲೆಂಟ್ ಆಗಿ ಇದ್ರು. ಹೀಗಾಗಿ ಜಮೀರ್ ಅಹಮದ್ ವಿರುದ್ಧ ಇರುವಂತಹ ಆರೋಪ ಏನಪ್ಪಾ ಅಂದ್ರೆ, ಒಂದು ಮುಸ್ಲಿಂ ಸಮುದಾಯಕ್ಕೋಸ್ಕರ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದ್ರು, ಆಮೇಲೂ ಕೂಡ ಅವರು ಡಬಲ್ ಗೇಮ್ ಮಾಡಿದ್ರು, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಪಕ್ಷದ ಒಳಗಡೆಯೇ ಸಚಿವ ಸ್ಥಾನದಿಂದ ಅವರ ರಾಜೀನಾಮೆಯನ್ನ ಪಡಿಬೇಕು ಎನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲಿ ನಿನ್ನೆ ಯಾವ ಪರ್ಯಾದಂತ ಒಂದಷ್ಟು ಬೆಳವಣಿಗೆ ಆಗಿತ್ತು ಅಂದ್ರೆ, ಮತ್ತೊಮ್ಮೆ ಗರ್ವಾಪ್ಸಿ JDS ಹೋಗ್ಬಿಡ್ತಾರೆ ಎನ್ನುವಂತ ಚರ್ಚೆ. ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದ ಹೊರ ಪ್ರಶ್ನೆಯನ್ನ ಮಾಡಿಬಿಟ್ರು, ಜಮೀರ್ ಅಹಮದ್ ಬಂದ್ರೆ ಕರ್ಕೊಳ್ತೀರಾ ಅಂತ ಹೇಳಿ. ಇಲ್ಲಿವರೆಗೆ ಬರುವ ಮಾತಾಡಿಲ್ಲ, ಬರ್ತಾರೆ ಅಂತಂದ್ರೆ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಬಿಟ್ರು. ಇಂಥ ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತಾ? ಇವತ್ತು ಇದ್ದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯವರು ಜಮೀರ್ ಅಹಮದ್ರಿಗೆ ಬುಲಾವು ಕೊಟ್ಟಿದ್ರು. ಅಂದ್ರೆ ಬಂದು ಮಾತನಾಡಿ ಎನ್ನುವಂತ ರೀತಿಯಲ್ಲಿ ಜಮೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯವರ ಜೊತೆಗೆ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ತಪ್ಪಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಏನಾದ್ರೂ ಸೋಲ್ತು ಅಂತಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರು ಅಂತಾದ್ರೆ, ಆಗ ಜಮೀರ್ ಅಹಮದ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗೇನಾದ್ರೂ ಕ್ರಮ ತೆಗೆದುಕೊಂಡ್ರೆ ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರಾ, JDSಗೆ ಹೋಗ್ತಾರಾ? ಅದು ಮುಂದಿನ ಬೆಳವಣಿಗೆ. ಜಮೀರ್ ಅಹಮದ್ನಿಂದ ರಾಜೀನಾಮೆಯನ್ನ ಪಡೆದುಕೊಂಡ್ರೆ ಅದು ಮುಸ್ಲಿಂ ಸಮುದಾಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಅದು ಗೊತ್ತಿಲ್ಲ, ಮುಂದೆ ಕಾದು ನೋಡಬೇಕಾಗಿದೆ. ಇಷ್ಟು ಬೆಳವಣಿಗೆ ಆಗಿದೆಯಾ? ಈಗ ಸಿಎಂ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಅವರ ಆಪ್ತರ ತಲೆದಂಡ ಆಗ್ತಾ ಇದೆ, ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೊದಲ ತಲೆದಂಡ ಇದೇ ಓಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧವಾಗಿ KN ರಾಜಣ್ಣ ಮಾತನಾಡಿದ್ರು ಎನ್ನುವ ಕಾರಣಕ್ಕಾಗಿ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಯಿತು. ಅಂದ್ರೆ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಯಿತು KN ರಾಜಣ್ಣರನ್ನ. ಅಂದ್ರೆ ತುಂಬಾ ಕಠಿಣವಾದಂತ ಕ್ರಮವನ್ನು ಅವರ ವಿರುದ್ಧ ತೆಗೆದುಕೊಳ್ಳಲಾಯಿತು. ಆಗಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಏನು ಮಾಡ್ಲಿಕ್ಕೆ ಆಗಿಲ್ಲ. KN ರಾಜಣ್ಣ ಸಿಎಂ ಸಿದ್ದರಾಮಯ್ಯವರು ಎಷ್ಟು ಆಪ್ತರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸಿಎಂ ಸಿದ್ದರಾಮಯ್ಯವರ ಮೌತ್ ಪೀಸ್ ಅಂತಲೇ KN ರಾಜಣ್ಣರನ್ನ ಕರೆಯಲಾಗ್ತಾ ಇತ್ತು. ಒಂದಾಯ್ತಾ? ಅದಾದ ಬಳಿಕ RCB ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ, ಆಪ್ತರ ಕಾರ್ಯದರ್ಶಿ ಗೋವಿಂದ ರಾಜು ರಾಜೀನಾಮೆಯನ್ನು ಪಡೆಯಲಾಯಿತು. ಆಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಏನು ಮಾಡ್ಲಿಕ್ಕೆ ಆಗಿಲ್ಲ. ಈಗ ಮೂರನೇ ತಲೆದಂಡ ಎನ್ನುವ ರೀತಿಯಲ್ಲಿ ನಜೀರ್ ಅಹಮದ್ ರಾಜೀನಾಮೆಯನ್ನು ಪಡೆಯಲಾಗಿದೆ. ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಏನು ಮಾಡಕ್ ಸಾಧ್ಯ ಆಗಿಲ್ಲ. ನಾಲ್ಕನೇ ತಲೆದಂಡ ಎನ್ನುವ ರೀತಿಯಲ್ಲಿ ಜಮೀರ್ ಅಹಮದ್ ರಾಜೀನಾಮೆ ಪಡೆದುಕೊಂಡ್ರೂ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಆ ಸಂದರ್ಭದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿ ಬಿಡಬಹುದು. ಸರ್ಕಾರಕ್ಕೊಂದು ಕಡೆಯಿಂದ 3 ವರ್ಷ ತುಂಬ್ತಾ ಇದೆ, ಇನ್ನೊಂದು ಕಡೆಯಿಂದ DK ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಅಸಹಾಯಕರಾಗಿ ನಿಂತು ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಂದರೆ ಪಕ್ಷದ ಒಳಗಡೆ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪ್ರಭಾವ ದಿನೇ ದಿನೇ ಕಡಿಮೆ ಆಗ್ತಾ ಇದೆಯಾ ಎನ್ನುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೀಗ ಜೋರಾಗಿ ನಡೆಯೋದಿಕ್ಕೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಪ್ರಭಾವ ಕಡಿಮೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರೋಧಿ ಬಣ ಅಂತ ಪಕ್ಷದ ಒಳಗಡೆ ಯಾವುದು ಗುರುತಿಸಿಕೊಂಡಿದೆ ಅಂದ್ರೆ DK ಶಿವಕುಮಾರ್ ಬಣ, ಅವರ ಕೈ ಮೇಲಾಗ್ತಿದ್ಯಾ ಎನ್ನುವಂತ ಚರ್ಚೆಯೂ ಕೂಡ ಇದೀಗ ಜೋರಾಗಿ ನಡೀತಾ ಇದೆ. ಹೀಗಾದ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಇದು ಇಂಪ್ಯಾಕ್ಟ್ ಮಾಡಬಹುದು. ಅಭ್ಯರ್ಥಿಗಳ ಘೋಷಣೆಯ ಸಂದರ್ಭದಲ್ಲಿ ಇಂಥದ್ದೊಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದ್ದೇ ಇದೆ. ಬಿಡಿ, ಇಷ್ಟ ಆಯ್ತಾ? ಇದು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಇದೀಗ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇಲ್ಲಿವರೆಗೆ ಮುಸ್ಲಿಂ ಸಮುದಾಯ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಸಮುದಾಯ ಅಂತಲೇ ಗುರುತಿಸ್ಕೊಂಡು ಬಂದಿದ್ದು. ಅಂದ್ರೆ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ವೋಟ್ ಬ್ಯಾಂಕ್ ಎನ್ನುವಂತ ರೀತಿಯಲ್ಲಿ. ಆದ್ರೆ ದಾವಣಗೆರೆ ದಕ್ಷಿಣದ ಒಂದು ಚುನಾವಣೆ ಇದೀಗ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಪ್ಪಿತಪ್ಪಿಲಿ ಏನಾದ್ರೂ ಕಾಂಗ್ರೆಸ್ ಸೋಲ್ತು ಅಂತಾದ್ರೆ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ ಅಂತಲೇ ಅರ್ಥ. ಬರೀ ತಿರುಗಿ ಬಿದ್ದಿದ್ದು ಮಾತ್ರ ಅಲ್ಲ, ಅವರು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಹೇಗೊಂದು ನೆರೆಟಿವ್ ಬಿಲ್ಡ್ ಆಗಿಬಿಡ್ತು ಅಂದ್ರೆ, ಈ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಬಳಸ್ಕೊಂಡು ಬಿಸಾಡ್ಬಿಡುತ್ತೆ. ಬರೀ ಅವರು ಚುನಾವಣೆ ಏನು ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ತಾರೆ ಬಿಟ್ರೆ ಅವ್ರಿಗೆ ಅಧಿಕಾರ ಕೊಡಲ್ಲ ಎನ್ನುವಂತ ನೆರೆಟಿವ್ ಸೆಟ್ ಆಗಿತ್ತಲ್ಲ. ಈಗ ಏನಾದ್ರು ಫಲಿತಾಂಶದಲ್ಲೂ ಕೂಡ ಏನಾದ್ರು ರಿಫ್ಲೆಕ್ಟ್ ಆಯ್ತು ಅಂತಾದ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಗೆ ಹೊಡೆತ ಕೊಡುವಂತ ಸಾಧ್ಯತೆ ಇದೆ, ಅಥವಾ ಕಾಂಗ್ರೆಸ್ಗೆ ಪೆಟ್ಟು ಬೀಳುವಂತ ಸಾಧ್ಯತೆಯನ್ನು ಕೂಡ ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನ ಒಳಗಡೆ ಮುಸ್ಲಿಂ ನಾಯಕತ್ವಕ್ಕಾಗಿಯೂ ಕೂಡ ಪೈಪೋಟಿ ನಡೀತಾ ಇದೆ. ಮುಂಚೆ ಎಲ್ಲ ಈ ರೋಷನ್ ಬೇಗು, CM ಇಬ್ರಾಹಿಂ ಇಂಥವರೆಲ್ಲರೂ ಕೂಡ ಮುಸ್ಲಿಂ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಆದ್ರೆ ಜಮೀರ್ ಅಹಮದ್ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ, JDS ನಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದ ಹಾಗೆ, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಳ್ತಾ ಇದ್ದ ಹಾಗೆ ಜಮೀರ್ ಅಹಮದ್ ತುಂಬಾನೇ ಸ್ಟ್ರಾಂಗ್ ಆಗಿಬಿಟ್ಟಿದ್ರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಮುಸ್ಲಿಂ ನಾಯಕ ಅಂತಲೇ ಜಮೀರ್ ಅಹಮದ್ ಕರೆಸಿಕೊಳ್ತಾ ಇದ್ರು.
ಆದ್ರೆ ಇದೀಗ ರಿಜ್ವಾನ್ ಅರ್ಷದ್, ಹ್ಯಾರಿಸ್, ಸಲೀಂ ಅಹಮದ್ ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದೇ ದಾವಣಗೆರೆ ದಕ್ಷಿಣದ ನೆಪವನ್ನ ಹೇಳಿ ಜಮೀರ್ ಅಹಮದ್ರನ್ನ ಓವರ್ಟೇಕ್ ಮಾಡಿ ಮುಸ್ಲಿಂ ನಾಯಕರಾಗುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಒಳಗಡೆ ಮುಸ್ಲಿಂ ನಾಯಕತ್ವದ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇವಿಷ್ಟು ಒಂದು ಕಡೆಯಿಂದ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಇದೀಗ ಹೈಕಮಾಂಡ್ಗೆ ಬೆನ್ನನ್ನ ಕೆರೆದು ನೆನಪಿಸ್ತಾ ಇದ್ದಾರೆ. ಸಾರ್, ನಾನು ಇದ್ದೇನೆ, 3 ವರ್ಷ ಆಯ್ತು, ಬೈ ಎಲೆಕ್ಷನ್ ಮುಗೀತು, ಪಂಚರಾಜ್ಯ ಚುನಾವಣೆಗಳು ಕೂಡ ಮುಕ್ತಾಯ ಆಗುವ ಹಂತಕ್ಕೆ ಬಂದಿದೆ, ನಂದೇನು ಕತೆ ಅಂತ ಡಿ ಕೆ ಶಿವಕುಮಾರ್ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ತಮ್ಮ ಬಾಣವನ್ನ ಬಿಡ್ತಾ ಇದ್ದಾರೆ. ಏನು, ಸಚಿವ ಸಂಪುಟ ಪುನರ್ರಚನೆ ಎನ್ನುವಂತ ರೀತಿಯಲ್ಲಿ. ಸಚಿವ ಸಂಪುಟ ಪುನರ್ರಚನೆ ಆಯ್ತು ಅಂತಾದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಲೇ ಅರ್ಥ. ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯನವರು ಬಿಟ್ಟ ಬಾಣಕ್ಕೆ ತಕ್ಕ ಹಾಗೆ ಸಾಕಷ್ಟು ಶಾಸಕರು ಇದೀಗ ಹೈಕಮಾಂಡ್ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಾರ್, ನಾವು ಸಚಿವರಾಗಬೇಕು, ನಮಗೂ ಅವಕಾಶವನ್ನ ಮಾಡಿಕೊಡಿ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು 2-3 ವಾರಗಳಲ್ಲಿ ದೊಡ್ಡ ಮಟ್ಟಿಗಿನ ಸ್ಫೋಟ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮ್ಗೆ ಏನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.